ಡೌನ್ ಶಿಫ್ಟ್ ಆದ್ಮೇಲೂ ತುಂಬಾನೇ ಸೌಂಡ್ ಬರ್ತಾ ಇದೆ. ಇದು 4 ಸಿಲಿಂಡರ್ ಆಗಿ ಮಜಾ ಬರುತ್ತಾ? ಇವತ್ತಿನ ಫೀಚರ್ ರೇಸ್ ಅಂದರೆ ನಾನು ಸನ್ ರೂಫ್ ಕೊಡ್ತೀನಿ, ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಎಲ್ಲದರಲ್ಲಿ ಒಂದು ಬ್ರ್ಯಾಂಡು ನಾನು ಇಲ್ಲಪ್ಪ ಅಂತ ಹೇಳಿದ್ದಾರೆ. ಅದು ಹೋಂಡಾ. ಇದು ಹೊಸ ಹೋಂಡಾ ಅಮೇಜ್. ಇದರಲ್ಲಿ ನಮಗೆ ಇವಾಗ ಲೆವೆಲ್ 2 ಏಡಾಸ್. ಈ ಪ್ರೈಸ್ ಪಾಯಿಂಟಲ್ಲಿ ನಿಮ್ಗೆ ಯಾವ ಗಾಡಿಲೂ ಏಡಾಸ್ ಲೆವೆಲ್ 2 ಬರಲ್ಲ. ಶುರುವಾಗೋದು 8 ಲಕ್ಷ ರೂಪಾಯಿ ಎಕ್ಸ್ ಶೋರೂಮ್, ಅದು ಬೇಸ್ ವೇರಿಯಂಟ್ಗೆ. ಈ ಗಾಡಿ ಹೇಗಿದೆ, ನೀವು ಇದನ್ನ ತೊಗೋಬೇಕಾ, ಎಲ್ಲ ತಿಳಿಸ್ಕೊಡ್ತೀವಿ. ವೆಲ್ಕಮ್ ಟು ಫ್ಲೈವೇ. ಇಲ್ಲೊಂದು ನೀವು ಕ್ಯಾಮ್ರಾ ನೋಡ್ತಾ ಇದ್ದೀರಲ್ಲ, ಇದು ಏಡಾಸ್ ಲೆವೆಲ್ 2 ಬೇಕಾಗಿತ್ತು. ಏಡಾಸ್ ಅಂದರೆ ಏನು? ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್. ಇದು ನಿಮ್ಮ ಡ್ರೈವಿಂಗನ್ನ ಈಸಿ ಮಾಡೋಕ್ಕೆ, ಕನ್ವೀನಿಯೆಂಟ್ ಮಾಡೋಕ್ಕೆ, ಸೇಫ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆವೆಲ್ 2 ಅಲ್ಲಿ ಕೆಲವು ಫೀಚರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಬರುತ್ತೆ. ಒಂದು, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅಥವಾ ಅಸಿಸ್ಟ್. ಅಂದರೆ ವೈಟ್ ಲೇನ್ ಮಾರ್ಕರ್ಸ್ ಇರೋ ರಸ್ತೆಯಲ್ಲಿ ನೀವು ಓಡಿಸ್ಬೇಕಾದ್ರೆ ಚೂರೇನಾದರೂ ಲೇನ್ ವಿತೌಟ್ ಇಂಟೆನ್ಷನ್ ಶಿಫ್ಟ್ ಆಗ್ತಿದೆ ಅಂದರೆ ನಿಮಗೆ ಫಸ್ಟು ನಿಮಗೆ ನೋಟಿಫೈ ಮಾಡುತ್ತೆ ಬೀಪ್ಸ್ ಜೊತೆ, ಆಮೇಲೆ ಚೂರು ಅಸಿಸ್ಟ್ ಮಾಡಿ ವಾಪಸ್ ಹೇಳ್ಕೊಂಬರುತ್ತೆ. ಸೆಕೆಂಡ್, ನಿಮಗೆ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತ ಬರುತ್ತೆ, ವಿಚ್ ಈಸ್ ವೆರಿ ಯೂಸ್ಫುಲ್. ನಮಗೆ ಕ್ರೂಸ್ ಕಂಟ್ರೋಲ್ ಅಂದರೆ ಗೊತ್ತು, ಒಂದು ಸ್ಪೀಡ್ ಸೆಟ್ ಮಾಡಿಬಿಟ್ಟು ಗಾಡಿ ಹಾಕಿಟ್ರೆ ಅದ್ರ ಪಾಡಿಗೆ ಅದು ಆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಹೈವೇಸಲ್ಲೆಲ್ಲ ಕ್ರೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆದರೆ ಇನ್ ಕೇಸ್ ಮುಂದಿನ ಗಾಡಿ ಬ್ರೇಕ್ ಮಾಡಿದ್ರೆ ಏನು ಮಾಡ್ತೀರಾ? ಆವಾಗ ನಿಮಗೆ ಏಡಾಸು ಅಸಿಸ್ಟ್ ಮಾಡುತ್ತೆ. ಮುಂದಿನ ಗಾಡಿ ಸ್ಪೀಡ್ ಮ್ಯಾಚ್ ಮಾಡಿಕೊಂಡು ಸ್ಲೋ ಡೌನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು 60ಗೆ ಸೆಟ್ ಮಾಡಿ ಇಟ್ಟಿರ್ತೀರ ಅಂದ್ಕೊಡಿ, ಇಲ್ಲ 80ಗೆ ಸೆಟ್ ಮಾಡಿ ಇಟ್ಟಿರ್ತೀರ. 80ಲಿ ಹೋಗ್ತಾ ಇರೋದು ಗಾಡಿ, ಮುಂದಿನ ಗಾಡಿ ಬ್ರೇಕ್ ಹಿಡಿಯುತ್ತೆ, ಸ್ಲೋ ಆಗುತ್ತೆ. ಆವಾಗ ನಿಮ್ಮ ಗಾಡಿ ಕೂಡ ಅದರ ಸ್ಪೀಡನ್ನ ಮ್ಯಾಚ್ ಮಾಡುತ್ತೆ. ಇದೇ ಥರ ಹಲವಾರು ಫೀಚರ್ಸ್ ಏಡಾಸ್ ಲೆವೆಲ್ 2 ಅಲ್ಲಿ ಬರುತ್ತೆ, ವಿಚ್ ಈಸ್ ವೆರಿ 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 ಯೂಸ್ಫುಲ್. ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಇದೆಲ್ಲ ತುಂಬಾ ಸೇಫ್ಟಿ ಇಂಪ್ರೂವ್ ಮಾಡುತ್ತೆ. ಜೊತೆಯಲ್ಲೇ ಸೇಫ್ಟಿ ಬಗ್ಗೆ ಮಾತಾಡಬೇಕಾದ್ರೆ ಈ ಗಾಡಿನ ಇಂಟರ್ನಲಿ ಟೆಸ್ಟ್ ಮಾಡಿದ್ದಾರೆ, ಕ್ರ್ಯಾಶ್ ಟೆಸ್ಟು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ರಿವೀಲ್ ಮಾಡಿಲ್ಲ. ನಮಗೆ NCAP ಅಂತ ಒಂದು ಏಜೆನ್ಸಿ ಟೆಸ್ಟ್ ಮಾಡಿದಾಗ ಇನ್ನೂ ಸ್ಟಾರ್ಸ್ ಏನಿದೆ ಅದು ಸಿಗುತ್ತೆ. ಅದು ಬಿಟ್ಟು ಇದರಲ್ಲಿ ಸ್ವಲ್ಪ ಫೀಚರ್ಸ್ ಕೂಡ ಮಿಸ್ ಔಟ್ ಆಗುತ್ತೆ. ನಾನು ಶುರು ಮಾಡಿದ್ದೆ ಅದರಿಂದ. ಫಾರ್ ಎಕ್ಸಾಂಪಲ್, 360 ಡಿಗ್ರಿ ಕ್ಯಾಮ್ರಾ ಬರಲ್ಲ, ಆದರೆ ಲೇನ್ ವಾಚ್ ಕ್ಯಾಮ್ರಾ ಅಂತ ಬರುತ್ತೆ ಇಲ್ಲೊಂದು. ಸೊ ನೀವು ಇನ್ ಕೇಸ್ ಇಂಡಿಕೇಟರ್ ಹಾಕಿದಾಗ ಲೆಫ್ಟು ಬ್ಲೈಂಡ್ ಸ್ಪಾಟ್, ಎಲ್ಲಿ ನಿಮಗೆ ಮಿರರಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಅಂತ ಇರುತ್ತೆ, ಇಲ್ಲಿ ಹತ್ತಿರ ಆಗಿರ್ಬೋದು, ಇಲ್ಲ ಹಿಂದ್ಗಡೆ ಎಕ್ಸಾಕ್ಟಾಗಿ ನಿಮಗೆ ಸುಮಾರು ಕಾಣಲ್ಲ. ಅದನ್ನೆಲ್ಲ ಈ ಬ್ಲೈಂಡ್ ಸ್ಪಾಟ್ ಮಾನಿಟರ್, ಲೇನ್ ಚೇಂಜ್ ಕ್ಯಾಮ್ರಾ ಅಂತ ಏನು ಹೇಳ್ತೀವಿ, ಅದು ಹೆಲ್ಪ್ ಮಾಡಿ ತೋರಿಸುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ತುಂಬ ಫ್ಲ್ಯಾಟ್ ನೋಸ್ ಅಥವಾ ಫ್ರಂಟ್ ಎಂಡ್. ಹಿಂದೆ ಕೂಡ ಅದೇ ಥರ ಇದೆ. ಏನಕ್ಕೆ ಅಂದರೆ ಇದೊಂದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಸೆಡನ್. ಏನು ಮಾಡಿದ್ದಾರೆ, 38% ವೈಡರ್ ಮಾಡಿದ್ದಾರೆ. ಬೆಸ್ಟ್ ಇನ್ ಕ್ಲಾಸ್ ಶೋಲ್ಡರ್ ರೂಮ್ ಹಾಗೂ ಹೆಡ್ ರೂಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಒಳಗೆ ಕೂತಾಗ ಹೇಳ್ತೀನಿ. ಬಟ್ ಲೆಟ್ಸ್ ಲುಕ್ ಎಟ್ ದ ಫ್ರಂಟ್ ಆಫ್ ದ ಕಾರ್. ನೀವಿಲ್ಲಿ ನೋಡೋದು ವೆರಿ ಶಾರ್ಪ್ ಲೈನ್ಸ್, ತುಂಬ ಕರ್ವ್ಸ್ ಇಲ್ಲ, ಎಡ್ಜಸ್ಸು ಕೂಡ ವೆರಿ ಶಾರ್ಪ್ ಇದೆ. ಆ್ಯಂಡ್ ಓವರ್ ಆಲ್ ನಿಮ್ಗೊಂದು ಸ್ವಲ್ಪ ಬಾಕ್ಸಿ ಅನಿಸುತ್ತೆ ಫಾರ್ ಅ ಸೆಡಾನ್. ಇಲ್ಲಿ LED DRL ಬರುತ್ತೆ, ಫುಲ್ LED ಹೆಡ್ ಲ್ಯಾಂಪ್ ಸೆಟಪ್ ಇದೆ, ಕೆಳಗಡೆ ಒಂದು ಫಾಗ್ ಲ್ಯಾಂಪ್ ಕೂಡ ಬರುತ್ತೆ, ಕ್ರೋಮ್ ಎಲಿಮೆಂಟ್ ಫುಲ್ ರನ್ ಆಗುತ್ತೆ. ಅದರ ಬೆಸ್ಟ್ ಪಾರ್ಟ್ ಇಸ್ ದಿಸ್ ಗ್ರಿಲ್. ಹೋಂಡಾ ಎಲಿವೇಟ್ SUV ನಾವೇನು ನೋಡ್ತೀವಿ ಅದೇ ಥರ ಸಿಮಿಲರ್ ಡಿಸೈನ್ ಫಿಲಾಸಫಿ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓವರ್ ಆಲ್ ನನಗನ್ಸುತ್ತೆ ಕಾರ್ ಲುಕ್ಸ್ ವೆರಿ ರಿಚ್ ಆ್ಯಂಡ್ ಪ್ರೀಮಿಯಮ್. ಅದು ಈ ಪ್ರೈಸ್ ಪಾಯಿಂಟಲ್ಲಂತೂ ಇದು ಸ್ವಲ್ಪ ಚೆನ್ನಾಗೇ ಕಾಣುತ್ತೆ. 3 ವೇರಿಯಂಟ್ ಬರುತ್ತೆ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನಾವು ನೋಡ್ತಾ ಇರೋದು ಟಾಪ್ ಆಫ್ ದ ಲೈನ್. ಇದರಲ್ಲಿ ನಮಗೆ ಡ್ಯುಯಲ್ ಟೋನ್ ವೀಲ್ ಬರುತ್ತೆ 15 ಇಂಚ್ ಟೈರ್ಸ್ ಜೊತೆಯಲ್ಲೇ ನಿಮ್ಗೆ ಇನ್ನೂ 2 ಆಪ್ಷನ್ ಬರುತ್ತೆ. ಸಿಂಗಲ್ ಟೋನ್ ಅಲಾಯ್ ವೀಲ್ ಆ್ಯಂಡ್ ಸಿಲ್ವರ್ ಕ್ಯಾಪ್ ಇರೋವಂಥದ್ದು, ವಿಚ್ ಆಲ್ಸೋ ಲುಕ್ಸ್ ಗುಡ್. ನಿಮ್ಮ ಸ್ಕ್ರೀನಲ್ಲಿ ಅದನ್ನ ತೋರಿಸ್ತೀವಿ. ಹಾಗೆ ನಾನು ಹೇಳಿದ್ನಲ್ಲ, ಬಾಕ್ಸಿ ಫೀಲ್ ನಿಮ್ಗೆ ಇಲ್ಲೂ ಕೂಡ ಬರುತ್ತೆ. ಒಂದು ಸ್ಟ್ರೇಟ್ ಪವರ್ ಲೈನ್ ಇದೆ. ಫ್ರಂಟ್ ಹೆಡ್ ಲ್ಯಾಂಪಿಂದ ಟೈಲ್ ಲ್ಯಾಂಪಿಗೆ ಕನೆಕ್ಟ್ ಆಗುತ್ತೆ. ರೂಫ್ ಲೈನು ಕೂಡ ಸ್ವಲ್ಪ ಸ್ಲೋಪ್ ಆಗುತ್ತೆ. ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ ನಿಮಗಲ್ಲಿ. ಕ್ರೋಮ್ ಹ್ಯಾಂಡಲ್ಸ್ ಟಾಪ್ ಎಂಡಲ್ಲಿ. ಹಿಂದೆ ಬರ್ತಿದ್ದಂಗೆ ಸಿಮಿಲರ್ ಟ್ರೀಟ್ಮೆಂಟ್, ಹೀಗೆ ಫ್ಲ್ಯಾಟ್ ಇದೆ, ಬಟ್ ಸ್ಟಿಲ್ ಲುಕ್ಸ್ ಕ್ವೈಟ್ ನೀಟ್ ಆ್ಯಂಡ್ ಪ್ರೀಮಿಯಮ್. ಮುಂಚೆಗಿಂತ ಇನ್ನೂ ಬೆಟರ್ ಕಾಣ್ತಾ ಇದೆ ಹೋಂಡಾ ಅಮೇಜು. ಆಮೇಲೆ ಕೆಲವು ವೆರಿ ಇಂಟ್ರೆಸ್ಟಿಂಗ್ ಫೀಚರ್ಸ್ ಇದೆ, ಆದರೆ ಸನ್ ರೂಫ್ ಒಂದು ಮಿಸ್ ಆಗುತ್ತೆ. ಈಗ ನಾವು ಇದನ್ನು ಡೆಫಿನೆಟ್ಲಿ ಡಿಸೈರ್ ಜೊತೆ ಕಂಪೇರ್ ಮಾಡ್ತೀವಿ. ಸೊ ಡಿಸೈರ್ ಜೊತೆ ಮೇಜರ್ ಡಿಫ್ರೆನ್ಸ್ ಇರೋದು 360 ಡಿಗ್ರಿ ಕ್ಯಾಮ್ರಾ ಹಾಗೆ ಸನ್ ರೂಫ್. ಬೇರೆ ಏನೇನಿದೆ ಒಳಗಡೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ಕಾರ್. ಬಟ್ ಮುಂಚೆ ಬೂಟ್ ಸ್ಪೇಸ್. ಇದರಲ್ಲಿ ನಮಗೊಂದು
ಮ್ಯಾಸಿವ್ ಬೂಟ್ ಸ್ಪೇಸ್ ಬರುತ್ತೆ. ಡಿಸೈರ್ಗಿಂತ ಇನ್ನೂ 38 ಲೀಟರ್ ಜಾಸ್ತಿ ಸಿಗುತ್ತೆ. ಡೀಪಾಗೂ ಕೂಡ ಇದೆ. ಕೆಳಗಡೆ ನಮಗೊಂದು ಸ್ಪೇರ್ ವೀಲ್ ಕೂಡ ಬರುತ್ತೆ, ವಿಚ್ ಈಸ್ ನೈಸ್. ಸ್ಪೇಸ್ ಓವರ್ ಆಲ್ ಚೆನ್ನಾಗಿದೆ. ಸ್ವಲ್ಪ ಲೋಡಿಂಗ್ ಲಿಪ್ ಹೈ ಇದೆ. ಅದು ಬಿಟ್ಟರೆ ನಿಮಗೆ ವೆರಿ ಗುಡ್ ಬೂಟ್ ಸ್ಪೇಸ್. ಲೆಟ್ಸ್ ಗೆಟ್ ಇನ್. ಫಿಟ್ ಆ್ಯಂಡ್ ಫಿನಿಶ್ ಡೀಸೆಂಟ್ ಆಗಿದೆ. ಆದರೆ ಇಂಥದ್ದು ಬಬಲ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಬಿ ಪಿಲ್ಲರಲ್ಲಿ ಬ್ಲ್ಯಾಕ್ ಸ್ಟಿಕ್ಕರ್ ಏನು ಬರುತ್ತೆ ಅದ್ರದ್ದು ಫಿನಿಶ್ ನೀಟಾಗಿಲ್ಲ. ಸೊ ಲೆಟ್ಸ್ ಗೆಟ್ ಇನ್ಸೈಡ್. ಡೋರು ಕೂಡ ಡೀಸೆಂಟ್ ವೈಡಾಗಿ ಓಪನ್ ಆಗುತ್ತೆ. ಒಳಗೆ ಹತ್ತು ಕೂತ್ಕೋಬೋದು. ಇಲ್ಲಿ ನಮಗೆ ನೋಡೋದು ವೆರಿ ಸಿಂಪಲ್ ಇಂಟೀರಿಯರ್ಸ್. ಎಲ್ಲ ಪ್ಲ್ಯಾಸ್ಟಿಕ್ಕು ಎದ್ದು ಕಾಣುತ್ತೆ. ಇದೊಂದು ಫಿನಿಶ್ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಲೆದರೆಡ್ ಫೀಲ್ ಕೊಡೋಕ್ಕೆ. ಆದರೆ ಇದು ಕೂಡ ಹಾರ್ಡ್ ಪ್ಲ್ಯಾಸ್ಟಿಕ್. ಬ್ರಷ್ಡ್ ಅಲ್ಯೂಮಿನಿಯಂ ಫಿನಿಶ್ ಬರುತ್ತೆ. ನೈಸ್ ಸ್ಟೇರಿಂಗ್ ವೀಲ್ ವಿತ್ ಆಲ್ ಕಂಟ್ರೋಲ್ಸ್. ಏಡಾಸಿಗೆ ಬೇಕಾಗಿದ್ದಂಥ ಕಂಟ್ರೋಲ್ಸ್ ಇದೆ. ನಿಮ್ಗೆ ಇನ್ಫರ್ಟೈನ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಿದೆ. ಕ್ರೂಸ್ ಕಂಟ್ರೋಲ್ ಫೀಚರ್ಸ್ ಇದೆ. ಇದು ಕೂಡ ಲೆದರೆಡ್ ರ್ಯಾಪ್ಡ್ ಬರಲ್ಲ. ಇದು ನಿಮಗೆ ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಬಟ್ ಸ್ಟಿಲ್ ಆನ್ ದ ಹಾರ್ಡರ್ ಸೈಡ್. ಈ ಸೀಟ್ಸ್ ನಮ್ಗೆ ಇಲ್ಲಿ ಫ್ಯಾಬ್ರಿಕ್ ಫಿನಿಶ್ ಬರುತ್ತೆ. ಇದೊಂದು ಟಾಪ್ ಎಂಡ್ ಆದರೂ ಕೂಡ ನಿಮಗೆ ಕೂಲ್ ಸೀಟ್ ಆ್ಯಸ್ ಎನ್ ಆಕ್ಸೆಸರಿ ಆಪ್ಷನ್ ಸಿಗುತ್ತೆ. ಅದ್ರದ್ದೆಲ್ಲ ಪ್ರೈಸಸ್ ಅವ್ರ ವೆಬ್ಸೈಟಲ್ಲಿದೆ. ಸೈಡ್ ಬೋಲ್ಸ್ಟ್ರಿಂಗ್ ಎಲ್ಲ ಸ್ವಲ್ಪ ಸಣ್ಣದು ಅನಿಸುತ್ತೆ. ಇಂಟ್ರೆಸ್ಟಿಂಗ್ ಹೆಡ್ ರೆಸ್ಟ್ ಆ್ಯಸ್ ಆಲ್ವೇಸ್ ಫ್ರಮ್ ಹೋಂಡಾ. ಸೊ ವಿಡ್ತು ಕೂಡ ಚೆನ್ನಾಗಿದೆ. ಸೀಟು ಕಂಫರ್ಟಬಲ್ ಆಗಿದೆ. ಇಟ್ಸ್ ಅ ವೆರಿ ಸಾಫ್ಟ್ ಸೀಟ್. ಅಗೇನ್ ಇದರಲ್ಲಿ ನೀವು ಏರ್ ಬ್ಯಾಗ್ ಟ್ಯಾಗ್ ಕೂಡ ನೋಡ್ತಾ ಇದ್ದೀರಾ. ಸ್ಟ್ಯಾಂಡರ್ಡ್ ಆಗಿ ಎಲ್ಲ ವೇರಿಯಂಟ್ಸಲ್ಲೂ ನಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ, ವಿಚ್ ಇಸ್ ಗುಡ್. ಹಿಂದೆ ಸೀಟಲ್ಲೂ ಇನ್ನೊಂದು ಸೇಫ್ಟಿ ಫೀಚರ್ ಇದೆ. ಅದಕ್ಕಿಂತ ಮುಂಚೆ ಗೋವಾಲಂತೂ ಸಖತ್ ಸೆಕೆ ಇದೆ. AC ಸೂಪರ್ ಫಾಸ್ಟಾಗಿ ಕೂಲ್ ಆಗುತ್ತೆ. ಹಿಂದೆ ಒಂದು ಎಕ್ಸ್ಟ್ರಾ ಫೀಚರ್ ಇನ್ ಟರ್ಮ್ಸ್ ಆಫ್ AC ಆಲ್ಸೋ, ಅದೇನು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ. ಹಿಂದೆ ಸೀಟ್ ಹತ್ತಕ್ಕೂ ಇಳಿಯೋಕ್ಕೂ ಈಸಿ ಇದೆ. ಒಳಗೆ ಹತ್ತಿದ ಮೇಲೆ 2 ಥಿಂಗ್ಸ್. 1, AC ವೆಂಟ್ಸು ಯೂಶಲಿ ಕೆಳಗಡೆ ಇರುತ್ತೆ, ಬಟ್ ಇದರಲ್ಲಿ ಒಂಚೂರು ಮೇಲ್ ಮಾಡಿದ್ದಾರೆ. ಸೊ ಬರೀ ಕಾಲು ಮಂಡಿ ಮಾತ್ರ ಕೂಲ್ ಆಗಲ್ಲ, ಮೇಲ್ಗಡೆಗೂ ನಿಮಗೆ ಗಾಳಿ ಬರುತ್ತೆ. ಕಾಲು ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋಬೋದು. ಸ್ಕೂಪ್ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀರೂಮ್ ಕೂಡ ಚೆನ್ನಾಗಿದೆ. ನನ್ನ ಹೈಟೇಜ್ ಎಷ್ಟಾಗಿದ್ರೂ ಯು ಗೆಟ್ ಗುಡ್ ಸ್ಪೇಸ್. ಹೆಡ್ ರೂಮ್ ಡೀಸೆಂಟಾಗಿದೆ, ಒಂದು 2 ಇಂಚು. ನಾನು 5-10, ನೀವು 6 ಅಡಿ ಏನಾದರೂ ಇದ್ದರೆ ತಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೊಂದು ಫುಲ್ ಆಮ್ರೆಸ್ಟ್ ಬರುತ್ತೆ ವಿತ್ 2 ಕಪ್ ಹೋಲ್ಡರ್ಸ್, ವಿಚ್ ಈಸ್ ಗುಡ್. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ 3 ಆಕ್ಯುಪೆಂಟ್ಸಿಗೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಜೊತೆಯಲ್ಲಿ ಹೆಡ್ ರೆಸ್ಟ್ ಕೂಡ ಬರುತ್ತೆ, ವಿಚ್ ಈಸ್ ಗುಡ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ. ಆದರೆ ನಾನಿವಾಗ ಇಲ್ಲಿ ಕೂತ್ಕೋತೀನಿ ಅಂದ್ಕೊಳ್ಳಿ. ನಾನೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಪೇಸ್ ಯೂಸ್ ಮಾಡಿದ್ದೀನಿ. ಅಕ್ಕಪಕ್ಕ ಕೂರೋರಿಗೆ ತುಂಬ ಜಾಗ ಉಳಿಯಲ್ಲ. ಈವನ್ ದೋ ಇಟ್ ಈಸ್ ವೈಡರ್, ಸ್ಪೇಸ್ ಚೆನ್ನಾಗಿದೆ. ನಾನು ಫಾರ್ ಎಕ್ಸಾಂಪಲ್ ಈ ಸೀಟಲ್ಲಿ ಕೂತ್ಕೊಂಡ್ರೆ ಸ್ಪೇಸ್ ಈಸ್ ವೆರಿ ಗುಡ್. ಆದರೂ ಕೂಡ ನಿಮಗೆ 3 ಸೀಟ್ಸ್ ಆಕ್ಯುಪೈ ಮಾಡೋದು ಕಷ್ಟ ಆಗುತ್ತೆ. ಮಕ್ಕಳಂತೂ ಸೆಂಟ್ರಲ್ ಕೂರ್ಬೋದು. ಆಮೇಲೆ ನಾನು ಹೇಳಿದ್ನಲ್ಲ, ಗೋವಾಲಿದ್ದೀವಿ, ಸೆಕೆ ಜಾಸ್ತಿ. ಹೋಂಡಾ ಅವ್ರು ಕ್ಲೇಮ್ ಮಾಡೋದು ಈ ಹಿಂದಿನ ಸ್ಪೇಸು 38% ಫಾಸ್ಟರ್ ಕೂಲ್ ಆಗುತ್ತೆ ಅಂತ. ಅದನ್ನು ನಾವು ಫೀಲ್ ಮಾಡ್ತಾ ಇದ್ದೀವಿ ಇವಾಗ. ಬೇಗನೆ ತುಂಬ ಕೂಲ್ ಆಗ್ತಾ ಇದೆ ಗಾಡಿ. AC ಅಂತೂ ಬೊಂಬಾಟಾಗಿದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಡ್ರೈವ್ ಮಾಡೋಕ್ಕೆ ಹೇಗಿದೆ ಬನ್ನಿ ನೋಡೋಣ. ಈಗ ನಾನು ಅಮೇಜ್ ಓಡಿಸ್ತಾ ಇದ್ದೀನಿ. ಮೊದಲಾಗಿ ಇದರ ಇಂಜಿನ್ ಬಗ್ಗೆ ಮಾತಾಡೋಣ. ಇದರಲ್ಲೊಂದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 4 ಸಿಲಿಂಡರ್. ನಿಮಗೆ ಡಿಸೈರಲ್ಲಿ 3 ಸಿಲಿಂಡರ್ ಬರುತ್ತೆ. ಸೊ ಅದು ಒಂದು ಸ್ವಲ್ಪ ನಿಮಗೆ ಓಡ್ಸೋಕ್ಕಷ್ಟು ಮಜಾ ಬರಲ್ಲ. ಇದು 4 ಸಿಲಿಂಡರ್ ಆಗಿ ಮಜಾ ಬರುತ್ತಾ? ಇದರ ಪವರ್ ಔಟ್ಪುಟ್ ನೋಡೋಕ್ಕೆ ಬಂದರೆ 88 BHP ಹಾಗೂ 110 ನ್ಯೂಟನ್ ಮೀಟರ್ ಟಾರ್ಕ್ ಅಷ್ಟೇ ಇರೋದು ಔಟ್ಪುಟ್ಟು. ನಂಬರ್ಸ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಫ್ರಮ್ ಅ ಎಂಥೂಸಿಯಾಸ್ಟ್ ಪರ್ಸ್ಪೆಕ್ಟಿವ್. ಆದರೆ ಈ ಸೆಗ್ಮೆಂಟ್ ಇರೋದೇ ಫ್ಯೂಯಲ್ ಎಫಿಷಿಯನ್ಸಿ, ಮೋರ್ ಪ್ರಾಕ್ಟಿಕ್ಯಾಲಿಟಿ. ಹೌದು, ಸ್ಟೈಲಿಶ್ ಆಗಿದೆ, ಇದು ತುಂಬ ಪ್ರೀಮಿಯಮ್ ಆಗಿದೆ. ಆದರೂ ಕೂಡ ಫ್ಯೂಯಲ್ ಎಫಿಷಿಯನ್ಸಿ ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಫ್ಯೂಯಲ್ ಎಫಿಷಿಯನ್ಸಿಯಲ್ಲಿ ನಮಗೆ ಮ್ಯಾನ್ಯುಯಲಲ್ಲಿ ಇವರು ಕ್ಲೇಮ್ ಹೇಳ್ತಾ ಇರೋದು 18.5 ಕಿಲೋಮೀಟರ್ ಪರ್ ಲೀಟರ್ ಹಾಗೂ CVTಯಲ್ಲಿ 19.5 ಕಿಲೋಮೀಟರ್ ಪರ್ ಲೀಟರ್, ವಿಚ್ ಈಸ್ ವೆರಿ ಗುಡ್, ಬಟ್ ಸ್ಟಿಲ್ ನಾಟ್ ಆ್ಯಸ್ ಗುಡ್ ಆಸ್ ವಾಟ್ ದ ಡಿಸೈರ್ ಕ್ಲೇಮ್ಸ್, ವಿಚ್ ಈಸ್ 20+ ಈಸಿಲಿ. ಸೊ ಈಗ ಓಡ್ಸೋಕ್ಕೆ ಹೇಗಿದೆ ಹೇಳ್ತೀನಿ. ನಿಮಗೆ ಎಂಜಿನ್ ನೋಡಿ, ಎಂಜಿನ್ ನಾಯ್ಸ್ ಕೇಳಿಸ್ತಲ್ವಾ? ಸೊ ತುಂಬ ಸ್ಟ್ರೆಸ್ಸಲ್ಲಿರುತ್ತೆ ಎಂಜಿನ್ನು. ತುಂಬ ಪುಷ್ ಮಾಡಿದ್ರೆ ನಾರ್ಮಲ್ ನೀವು ಕ್ರೂಸಿಂಗ್ ಹಾಗೂ ಈಸಿ ಡ್ರೈವಿಂಗಿಗೆ ಮೋರ್ ಸೂಟೇಬಲ್ ಈ ಗಾಡಿ ಅಂತ ಹೇಳ್ತೀನಿ ನಾನು. ಸೊ ಲೋವರ್ RPMಸಿಗೆ ಗೇರ್ ಶಿಫ್ಟ್ಸ್ ಮಾಡಿ ತುಂಬಾ ಸ್ಮೂತಾಗಿ ಹೋಗುತ್ತೆ. ತುಂಬ ಸ್ಟ್ರೆಸ್ಡ್ ಅನ್ಸಲ್ಲ. ಇಂಜಿನ್ ನಾಯ್ಸು ಅಷ್ಟಿಲ್ಲ. NVH ಲೆವೆಲ್ಸ್ ಚೆನ್ನಾಗಿಡೋಕ್ಕೆ ತುಂಬಾ ಎಲ್ಲ ಕಡೆ ಫೋಮ್ ಇನ್ಸುಲೇಷನ್ ಆಗಲಿ, ಬೇರೆ ಥರದ ಇನ್ಸುಲೇಷನ್, ಎಂಜಿನ್ ಅಡೀಲೂ ಇನ್ಸುಲೇಷನ್ ಮಾಡಿದಾರಂತೆ. ಸೊ ರೋಡ್ ನಾಯ್ಸ್, ಟೈರ್ ರೋಲಿಂಗ್ ನಾಯ್ಸ್ ಎಲ್ಲ ಅಷ್ಟು ಬರಲ್ಲ. ಒಳಗಡೆ ನಿಮ್ಗೆ ಹೊರಗಿಂದು ತುಂಬ ಶಬ್ದಗಳು ಕೇಳಲ್ಲ, ವಿಚ್ ಮೇಕ್ಸ್ ಯುವರ್ ರೈಡ್ ಕಂಫರ್ಟಬಲ್. ಸಸ್ಪೆನ್ಷನ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಈಗ ನೋಡಿ, ಸಣ್ಣ ಪುಟ್ಟ ಪಾಟ್ ಹೋಲ್ ಒಳಗೆಲ್ಲ ಹೋದರೆ
ಅಷ್ಟು ಎತ್ತಾಕಲ್ಲ, ಗಾಡಿ ಸ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಇಲ್ಲೂ ಕೂಡ ಸೊ ಸ್ಲೋ ಸ್ಪೀಡ್ಸಲ್ಲೂ ಇಟ್ ಈಟ್ಸ್ ಅಪ್ ರೋಡ್ ಬಂಪ್ಸ್ ಆ್ಯಂಡ್ ಪಾಟ್ ಹೋಲ್ಸ್ ವೆರಿ ನೈಸ್ಲಿ. ಸ್ಟೇರಿಂಗ್ ಅಂತೂ ಸ್ವಲ್ಪ ಹೆವಿ ಅನಿಸುತ್ತೆ ಸ್ಲೋ ಸ್ಪೀಡ್ಸಲ್ಲಿ. ನಿಮಗೆ ಈಗ ಬರ್ತಾ ಇರೋ ಎಲೆಕ್ಟ್ರಾನಿಕ್ ಪವರ್ ಸ್ಟೇರಿಂಗ್ಸ್ ಅಷ್ಟು ಲೈಟ್ ಫೀಲ್ ಆಗಲ್ಲ, ಸ್ವಲ್ಪ ಹೈಡ್ರಾಲಿಕ್ ಪವರ್ ಸ್ಟೇರಿಂಗ್ ಫೀಲ್ ಇದೆ. ಈವನ್ ಆ್ಯಟ್ 20 km/h ನಂಗೊಂದು ಟರ್ನ್ ತೊಗೋಬೇಕಂದ್ರೆ ಇಟ್ ಸ್ಟಿಲ್ ಫೀಲ್ಸ್ ಅ ಲಿಟಲ್ ಆನ್ ದ ಹೆವಿಯರ್ ಸೈಡ್. ಒಂದೇನು ಅಡ್ವಾಂಟೇಜ್ ಅಂದರೆ ಹೈವೇಲಿ ನಿಮ್ಗೆ ದಿಸ್ ಗಿವ್ಸ್ ಯು ಗುಡ್ ಸ್ಟೆಬಿಲಿಟಿ ಆ್ಯಂಡ್ ಫೀಡ್ಬ್ಯಾಕ್. ಬಟ್ ಸಿಟಿ ಟ್ರಾಫಿಕಲ್ಲಿ ತುಂಬ ಓಡಾಡೋರಿಗೆ ಸ್ವಲ್ಪ ಆನ್ ದ ಹೆವಿಯರ್ ಸೈಡ್ ಫೀಲ್ ಆಗುತ್ತೆ. ಗೇರ್ ಶಿಫ್ಟ್ಸು ಕೂಡ ಈಸಿಯಾಗಿ ಸ್ಲಾಟ್ ಆಗುತ್ತೆ, ನೈಸ್ ಆ್ಯಂಡ್ ಸ್ಮೂತ್ ಕ್ಲಚ್. ಅಟ್ ದ ಸೇಮ್ ಟೈಮ್ ಶಾರ್ಟ್ ಗೇರ್ ಥ್ರೋಸ್ ಆ್ಯಂಡ್ ಹೋಂಡಾ ಅವ್ರದ್ದು ಗೇರ್ ನಾಬ್ ಅಂತೂ ಇಷ್ಟೇ ಚಿಕ್ಕದಿರುತ್ತೆ, ಸೊ ಹಿಡ್ಕೊಳ್ಳೋಕ್ಕೂ ತುಂಬ ಕಂಫರ್ಟೇಬಲ್ ಎಲ್ಲರಿಗೂ. ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಮುಂದೆ ಡಿಸ್ಕ್ಸ್ ಹಾಗೂ ಹಿಂದೆ ಡ್ರಮ್ ಬ್ರೇಕ್ಸ್ ಬರುತ್ತೆ, ವಿಚ್ ವರ್ಕ್ಸ್ ರಿಯಲಿ ವೆಲ್ ಫಾರ್ ದಿಸ್ ಕಾರ್. ಸಡನ್ ಬ್ರೇಕಿಂಗ್ ನೋಡಿ, ದಡ್ ಅಂತ ನಿಲ್ಲಲ್ಲ, ನೀಟಾಗಿ ಸ್ಟಾಪ್ ಆಗುತ್ತೆ. ಇಟ್ ಗಿವ್ಸ್ ಯು ಗುಡ್ ಫೀಡ್ಬ್ಯಾಕ್ ಆ್ಯಂಡ್ ಕಾನ್ಫಿಡೆನ್ಸ್. ನಿಮಗೆ ಮ್ಯಾನ್ಯುಯಲ್ ಬೇಸ್ ವೇರಿಯಂಟು ಶುರು ಆಗೋದು 8 ಲಕ್ಷ ರೂಪಾಯಿಂದ. ಅದೇ ನಾನೀಗ ನೆಕ್ಸ್ಟ್ ಕೂರ್ತೀನಲ್ಲ CVT, ಅದು ಟಾಪ್ ಎಂಡ್ ಹೇಳ್ತಾ ಇದ್ದೀನಿ, 10,90,000 ರೂಪಾಯಿಗೆ ಎಕ್ಸ್ ಶೋರೂಮ್ ಸಿಗುತ್ತೆ. ನಾನು ಹೇಳಿದ್ನಲ್ಲ ಹೈವೇಲಿ ತುಂಬ ಅಂಡರ್ ಪವರ್ಡ್ ಇರ್ಬೋದು ಅಂತ. ಆ ಸಣ್ಣ ಲೇನ್ಗಳು ಓಡಿಸ್ಬೇಕಾದ್ರೆ ನಂಗೆ ಅನ್ನಿಸ್ತು, ಅದಕ್ಕೆ ಹೈವೇಲಿ ನೋಡಲೇಬೇಕು ಅಂತ ಅರ್ಧ ಗಂಟೆ ದೂರ ಡ್ರೈವ್ ಮಾಡ್ಕೊಂಬಂದಿದ್ದೀನಿ ಹೈವೇ ಜಾಯ್ನ್ ಆಗೋಕ್ಕೆ. ಇಲ್ಲಿ ಹೇಗಿದೆ ಓಡ್ಸೋಕ್ಕೆ ತೋರಿಸ್ತೀನಿ. ನಾರ್ಮಲ್ ಕ್ರೂಸಿಂಗ್ ಸ್ಪೀಡ್ 35ಅಲ್ಲಿದ್ದೀವಿ. ಜಸ್ಟ್ ಟ್ರೈ ಟು ಓವರ್ಟೇಕ್. 3rd ಗೇರಲ್ಲಿದ್ದೀನಿ, ಡೌನ್ ಶಿಫ್ಟ್ ಮಾಡ್ತೀನಿ ಸೆಕೆಂಡಿಗೆ. ಈವನ್ ಡೌನ್ ಶಿಫ್ಟ್ ಆದಮೇಲೂ ತುಂಬಾ ಸೌಂಡ್ ಬರ್ತಾ ಇದೆ. ಲೀನಿಯರ್ ಪವರ್ ಡೆಲಿವರಿ, ಅದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಐ ಆಮ್ ಸ್ಟಿಲ್ ಫೈನ್ ವಿತ್ ದಟ್. ನಂಗೇನು ಪ್ರಾಬ್ಲಮ್ ಅಂದರೆ, ನಾನು ಒಬ್ಬನೇ ಕೂತಿದ್ದೀನಿ ಈಗ ಗಾಡೀಲಿ. ಅಕಸ್ಮಾತ್ 5 ಜನ ಕೂತ್ಕೊಂಡು ಲಗೇಜು ಇದ್ದರೆ ಹೇಗೆ ಹೋಗುತ್ತೆ ಗಾಡಿ? ನೀವು ಒಂದು ಸ್ವಲ್ಪ ಒಳ್ಳೆ ಸ್ಪೀಡಿಗೆ ಬಂದಮೇಲೆ ಕ್ರೂಸಿಂಗ್ ಇಸ್ ಗುಡ್. ಈಗ 4th ಗೇರ್ 70, 80, 90 ಆರಾಮಾಗಿ ಹೋಗ್ತಾ ಇರುತ್ತೆ ಗಾಡಿ, ಅದ್ರದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ನಿಮಗೆ ಇನ್ಸ್ಟೆಂಟ್ ಪಿಕಪ್ ಬೇಕಾದಾಗ, ಓವರ್ಟೇಕ್ಸ್ ಮಾಡಬೇಕಾದಾಗ ಸ್ವಲ್ಪ ಅಂಡರ್ ಪವರ್ ಫೀಲ್ ಸಿಗುತ್ತೆ. ಸೊ ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅವ್ರ ಡ್ರಾಬ್ಯಾಕ್ ನಂಗೆ ಅನ್ನಿಸ್ತು. ಹೌದು, ಫ್ಯೂಲ್ ಎಫಿಷಿಯನ್ಸಿಗೆ ಟ್ಯೂನ್ ಮಾಡಿದ್ದಾರೆ, ಅದೇ ಬೇಕು. ಆದರೆ ಈಗೆಲ್ಲ ಹೈವೇಸಲ್ಲೂ ಕೂಡ ಜಾಸ್ತಿ ಜನ ಓಡಾಡ್ತಾರೆ ಒಂದೂರಿಂದ ಇನ್ನೊಂದೂರಿಗೆ. ಅಂಥ ಟೈಮಲ್ಲಿ ಫುಲ್ ಫ್ಯಾಮಿಲಿ ಜೊತೆ ಹೋಗ್ಬೇಕಾದ್ರೆ ಯು ವಿಲ್ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಟ್ರಬಲ್ ಗೋಯಿಂಗ್ ಅರೌಂಡ್. ಏಡಾಸ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಕ್ರೂಸ್ ಕಂಟ್ರೋಲ್, ಓಕೆ 61ಕ್ಕೆ ಹಾಕಿದ್ದೀನಿ, ಎಲ್ಲ ಬಿಟ್ಟಿದ್ದೀನಿ. ಲೇನ್ ಕೀಪ್ ಅಸಿಸ್ಟ್ ಆನ್ ಮಾಡಿದ್ದೀನಿ. ಮುಂದೆ ಒಂದು ಗಾಡಿ ಸ್ಲೋ ಆಗಿ ಹೋಗ್ತಾ ಇದೆ, ನೋಡೋಣ ಬ್ರೇಕ್ ಮಾಡುತ್ತಾ. ಹೌದು ನೋಡಿ, ಅದೇ ಬ್ರೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನಂದು ಥ್ರಾಟ್ಲ್ ಇನ್ಪುಟ್ ಏನೂ ಇಲ್ಲ, ಬ್ರೇಕ್ ಇನ್ಪುಟ್ಟು. ಸ್ಟಿಲ್ ಇಟ್ ವರ್ಕ್ ಆನ್ ಇಟ್ಸ್ ಓನ್. ಈಗ ನೋಡಿ 4th 3rd ಗೇರಿಗೆ ಬಂದೆ, ಎಕ್ಸಿಲರೇಟ್ರ್ ಫುಲ್ ತುಳಿದಿದ್ದೀನಿ, ಆದರೆ ಗಾಡಿ ಮುಂದೆ ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗುತ್ತೆ. ಯು ಆರ್ ಫೈನ್ ವಿತ್ ದಟ್, ಐ ಆಮ್ ಓಕೆ. ಈಗ ಹೋಂಡಾ ಅಮೇಜ್ CVTಲಿ ಕೂತಿದ್ದೀನಿ, ಹೇಗಿದೆ ಓಡ್ಸೋಕ್ಕೆ ನೋಡೋಣ. ಪುಟ್ ಇಟ್ ಆನ್ ಡ್ರೈವ್. ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ, ಆ ಎಂಜಿನ್ ಸೌಂಡ್ ಕೇಳ್ತಾ ಇದೆ. ಸೊ CVT ಯಾವ ಥರ ಆಟೋಮ್ಯಾಟಿಕ್ ಅಂತ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೇರ್ಸ್ ಸಪ್ರೇಟಾಗಿ ಸಿಗುತ್ತೆ. ಗೇರ್ಸ್ ಅಂದರೆ ನಾನು ಮಾತಾಡ್ತಿರೋದು ಆ್ಯಕ್ಚುಲ್ ಕಾಂಪೋನೆಂಟ್ ಗೇರ್. ಸೊ ಟೀತ್ ಇರುತ್ತೆ ಒಂದು ಡಿಸ್ಕಲ್ಲಿ, ಅದು ಒಂದರಿಂದೊಂದು ಶಿಫ್ಟ್ ಆಗುತ್ತೆ ನೀವು ಇಲ್ಲಿ ಗೇರ್ ಮ್ಯಾನ್ಯುಯಲಿ ಚೇಂಜ್ ಮಾಡಿದಾಗ. ಅದು ಎಂಜಿನಿಂದ ಬರೋ ಪವರ್ನ ಹೇಗೆ ವೀಲ್ಸಿಗೆ ಹೋಗುತ್ತೆ ಅನ್ನೋದ ಕೊಡುತ್ತೆ. ಸೊ ಫಸ್ಟ್ ಗೇರಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಇರುತ್ತೆ, ಹೈಯರ್ ಗೇರ್ಸ್ಗೆ ಹೋಗ್ತಿದ್ದಂಗೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಹಾಗೆ ಅದೇ ಥರ CVT ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇಮ್ಯಾಜಿನ್ 2 ಕೋನ್ ಉಲ್ಟಾ, ಅಂದರೆ ಒಂದು ಕೋನ್ ಈ ಕಡೆಯಿಂದ ಚೂಪಾಗಿ ಈ ಕಡೆ ದೊಡ್ಡದಾಗುತ್ತೆ, ಇನ್ನೊಂದು ಅದ್ರ ಉಲ್ಟಾ ಇರುತ್ತೆ. ಅದ್ರ ಮಧ್ಯೆ ಒಂದು ಬೆಲ್ಟ್ ಇದೆ ಅಂದ್ಕೊಳ್ಳಿ, ಬ್ಯಾಂಡ್ ಥರ. ಸೊ ಇದು ಮೂವ್ ಆಗುತ್ತೆ ಮೇಲೆ ಕೆಳಗೆ. ಸೊ ಎಂಜಿನ್ ಇಂದ ಬರೋ ಪವರು ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಟ್ರಾನ್ಸ್ಮಿಷನ್ ಥ್ರೂ ಅಂದರೆ,
ಈ ಕೋನ್ಗಳ ಮೂಲಕ. ಸೊ ಒಂದು ಕೋನ್ ತಿರ್ಗೋದನ್ನ ಈ ರಬ್ಬರ್ ಬ್ಯಾಂಡ್ ಎಲ್ಲಿ ಮೂವ್ ಪ್ಲೇಸ್ ಆಗಿದೆ ಆ ಲೆಕ್ಕದಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮಗೆ ಹೆಡ್ ನಾಟ್ ಗೇರ್ ಚೇಂಜ್ ಆದಾಗ ಪ್ರತಿ ಆಟೋಮ್ಯಾಟಿಕಲ್ಲು ಏನು ಫೀಲ್ ಆಗುತ್ತೆ ಅದು ಕಂಪ್ಲೀಟಾಗಿ ಎಲಿಮಿನೇಟ್ ಆಗುತ್ತೆ. ನಿಮಗೆ ಸ್ಮೂದಾಗಿ ಹೋಗುತ್ತೆ ಗಾಡಿ, ಗೊತ್ತೇ ಆಗಲ್ಲ. ಇದನ್ನು ನಾವು ಎಲ್ಲಿ ನೋಡ್ತೀವಿ ಜಾಸ್ತಿ ಬಳಸೋದು ಅಂದರೆ ಟೂ ವೀಲರ್ಸ್, ಸ್ಕೂಟರ್ಸ್ಗಳು ಏನೇನು ಬರುತ್ತೆ ವಿತೌಟ್ ಗೇರ್ ಸ್ಕೂಟರ್ಸು, ಅದರಲ್ಲಿ CVT ಟ್ರಾನ್ಸ್ಮಿಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆ್ಯಕ್ಟಿವ್ ಆಗಿರ್ಬೋದು, ಹೋಂಡಾ ಅವ್ರದ್ದೇ, ನಿಮ್ಗೆ ಅದು ಗೊತ್ತೇ ಆಗಲ್ಲ ಗೇರ್ ಚೇಂಜ್ ಆಗೋದು, ಅದರಲ್ಲಿ ಗೇರ್ ಇದೆ ಅಂತಲೇ ಗೊತ್ತಿರಲ್ಲ ನಮಗೆ. ಸೊ ಅದೇ ಥರ CVT ಆಗೋದು. ಒಂದೇನಂದರೆ ಡ್ರಾಬ್ಯಾಕು, ಇದರಲ್ಲಿ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತಾರೆ, ಅಂದರೆ ಎಳ್ದಂಗೆ ಆಗುತ್ತೆ ಗಾಡಿ. ಅದನ್ನು ನಾನು ಇನ್ನೊಂದ್ಸಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಥ್ರಾಟ್ಲ್ ಕೊಟ್ಟೆ, ಗೇರ್ ಶಿಫ್ಟ್ ಆಗಿದ್ದು ಗೊತ್ತಾಗಿಲ್ಲದೆ ಇದ್ದರೂ ಎಳ್ದಿದ್ದೊಂದು ಫೀಲ್ ಸಿಗುತ್ತೆ ನಿಮಗೆ. ಅದು ಹಂಗೆ ಕೆಲಸ ಮಾಡುತ್ತೆ CVT ಟ್ರಾನ್ಸ್ಮಿಷನ್. ಇದರಲ್ಲೂ ಏನಂದರೆ ನಮಗೆ ಇಂಜಿನ್ ಮೇಲೆ ಬೀಳ್ತಾ ಇರೋ ಪ್ರೆಷರು ಒಳಗೆ ಕೇಳುತ್ತೆ. ಇನ್ವೀಚ್ ಲೆವೆಲ್ಸ್ ಬೆಸ್ಟ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಹೋಂಡಾ, ಆದರೆ ಇಂಜಿನಿಗೆ ಸ್ಟ್ರೆಸ್ ಜಾಸ್ತಿ, ಪವರ್ ಔಟ್ಪುಟ್ ಕಮ್ಮಿ ಇರೋದ್ರಿಂದ. ಸೊ ನೀವು ಜೋರಾಗಿ ತುಳಿದ್ರೆ ಥ್ರಾಟ್ಲು ತುಂಬಾ ಗುರ್ರ ಅಂತ ಸೌಂಡ್ ಬರುತ್ತೆ. ಇದು ಬೆಸ್ಟ್ ಸೂಟೆಡ್ ಫಾರ್ ಪೀಪಲ್ ಹೂ ಆರ್ ಲೈಟ್ ಫುಟೆಡ್, ಅಂದರೆ ಬರೀ ಎಕ್ಸಿಲೇಟರ್ ದಡಾರ್ ಅಂತ ಕೊಡಲ್ಲ, ಸ್ವಲ್ಪ ಆರಾಮಾಗಿ ಓಡಿಸ್ತಾರೆ, ಫ್ಯೂಯಲ್ ಎಫಿಷಿಯನ್ಸಿ ಮೇನ್ ಥಿಂಗ್ ಇನ್ ದ ಮೈಂಡ್ ಅಂಥವ್ರಿಗೆ ಹೋಂಡಾ ಅಮೇಜ್ ತುಂಬಾ ಸೂಟ್ ಆಗುತ್ತೆ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಮ್ಯಾನ್ಯಲ್ ಮತ್ತು ಆಟೋಮ್ಯಾಟಿಕ್, ನನಗನ್ಸೋದು ಆಟೋಮ್ಯಾಟಿಕಲ್ಲೇ ಒಂಚೂರು ಬೆಟರ್ ಅನಿಸ್ತಾ ಇದೆ ಓಡಿಸೋಕ್ಕೆ ಕಂಪೇರ್ಡ್ ಟು ಮ್ಯಾನ್ಯಲ್. ಆಮೇಲೆ ನಿಮ್ಗೆ ಅಫ್ಕೋರ್ಸ್ ಆ ಕನ್ವೀನಿಯನ್ಸ್ ಸಿಕ್ಕೇ ಸಿಗುತ್ತೆ, ಆ್ಯಂಡ್ ಇಟ್ ಈಸ್ ಅ CVT ಟ್ರಾನ್ಸ್ಮಿಷನ್. ಸೊ ಓವರ್ ಆಲ್ ನನ್ನ ಅಭಿಪ್ರಾಯ ಹೋಂಡಾ ಅಮೇಜ್ ಬಗ್ಗೆ ಏನು ಅಂದರೆ, ಈಗ ನೋಡೋಕ್ಕಂತೂ ಸಖತ್ತಾಗಿದೆ. ನಿಮಗೆ ನೀವು ಕೊಡೋ ದುಡ್ಡಿಗಿಂತ ಇನ್ನೂ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಸ್ಟೈಲಿಂಗ್, ಓವರ್ ಆಲ್ ಡಿಸೈನ್ ಆಗಿರ್ಬೋದು, ರಿಚ್ ಆ್ಯಂಡ್ ಪ್ರೀಮಿಯಮ್ ಆಗಿ ಕಾಣುತ್ತೆ ಗಾಡಿ ಹೊರಗಡೆಯಿಂದ. ಆಮೇಲೆ ಒಂದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಆಗಿ ಒಂದು ಸರ್ಟನ್ ಸೈಜ್ ಒಳಗಡೆನೇ ಇರಬೇಕು ಅಂತ ಮಾಡಿದ್ರು ನಿಮ್ಗೆ ಅದು ಅಷ್ಟು ಎವಿಡೆಂಟಾಗಿ ಗೊತ್ತಾಗಲ್ಲ, ಯಾಕಂದರೆ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ಸ್ ಆ್ಯಾವ್ರೇಜ್, ಬಟ್ ಈ ಸೆಗ್ಮೆಂಟಿಗೆ ಬೇಕಾದಷ್ಟು ಅನಿಸುತ್ತೆ. ಇನ್ನೊಂದು ಚೂರೆಲ್ಲ ಆಪ್ಷನಲ್ ಕೊಟ್ಟಿದ್ದಾರೆ ಆಕ್ಸೆಸರೀಸ್ ಆಗಿ, ಅದನ್ನೆಲ್ಲ ಬೇಕಾದವರು ಚೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಎಂಜಿನ್, ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿದೆ, ಆದರೆ ಪವರ್ ತುಂಬ ಕಮ್ಮಿ ಅನ್ನಿಸ್ತು. ನಂದು ಪ್ರಾಬ್ಲಮ್ ಏನು ಅಂದರೆ, ಜಾಸ್ತಿ ಜನ ಕೂತಾಗ ಗಾಡೀಲಿ ಇದು ತುಂಬಾ ಕಷ್ಟ ಆಗುತ್ತೆ ಹೋಗೋಕ್ಕೆ, ಅದು ಲಗೇಜು ಇದ್ದರೆ. ಇದನ್ನು ಆಲ್ರೆಡಿ 2-3 ಸತಿ ಹೇಳಿದ್ದೀನಿ ಅನಿಸುತ್ತೆ, ಬಟ್ ದಟ್ ಈಸ್ ವೆರಿ ಟ್ರೂ. ಒಬ್ಬರು ಇಬ್ಬರು ಓಡಾಡೋರಿಗೆ ಇಟ್ಸ್ ವೆರಿ ಕಂಫರ್ಟೇಬಲ್, ಆರಾಮಾಗಿರುತ್ತೆ, ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಕೊಡೋದ್ರಿಂದ ಇಟ್ಸ್ ಎ ಗ್ರೇಟ್ ಕಾರ್. ಕೆಲವು ವಿಷಯಗಳು ಸನ್ರೂಫ್ ಆಗಿರ್ಬೋದು, 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, ಇದೆಲ್ಲ ಮಿಸ್ಸಿಂಗ್ ಇದೆ. ಬಟ್ ನಿಮಗೆ ADAS ಲೆವೆಲ್ 2 ಬರುತ್ತೆ, ಆದರೆ ಅದು ಇದು ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಕಂಪೇರ್ ಮಾಡ್ದಂಗೆ. ಸೊ ನಾನು ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಹೋಗಲ್ಲ. ಈಗ ಹೋಂಡಾ ಅಮೇಜ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀವಿ. ನಿಮಗೇನು ಅನಿಸುತ್ತೆ? ಹೋಂಡಾ ಅಮೇಜ್ ತೊಗೋತೀರಾ ಇಲ್ಲ ಸುಜುಕಿ ಡಿಸೈರ್ ತೊಗೋತೀರಾ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.